ಕಸ್ಟಮರ್ಸ್ ನೀವು ಅಲ್ಲಿ ಶ್ರುತಿ ಅಕ್ಕದ ಇದು ಬಿಸ್ನೆಸ್. ಏನ್ ಮಾಡ್ತಿದ್ದೀರಾ ಶ್ರುತಿ ಅಕ್ಕ? ನಾವ ದೋಸೆ ಮಾಡ್ತಾ ಇದೀವಿ. ಯಾಕೆ ಇಲ್ಲಿ ಇವಾಗ ಹಿಂಗೆ? ಇದು ನಾನು ದೋಸೆ ಎಳಿಯೋದು ಯಾಕೆ ಇವಾಗ ಹಿಂಗಂದ್ರೆ ಲಾಕ್ಡೌನ್ ಪ್ರಭಾವ. ಲಾಕ್ಡೌನ್ ಇಂದ ಫುಲ್ ಎಲ್ಲ ನಮ್ದು ಇದಾಗ್ಬಿಟ್ಟಿದೆ. ಇವತ್ತು ಸಂಡೇನೆ ಹಾಫ್ ಡೇ ಇರುತ್ತೆ ಇವತ್ತು. ಲಾಕ್ಡೌನ್ ಪ್ರಭಾವ ನಾವು ಇವಾಗ ಫ್ಲಿಪ್ಕಾರ್ಟ್ ಬಂದಿದ್ದೀವಿ ದೋಸೆ ಮಾಡೋದಿಕ್ಕೆ. ಸೊ ಮನೇನೂ ಇಲ್ಲ, ತಿನ್ನೋದಿಕ್ಕೆ ಅನ್ನನೂ ಇಲ್ಲ. ಸೊ ಇವ್ರ ಹತ್ರ ಇದು ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್ ಬಂದಿದ್ದೀವಿ. ಎಷ್ಟು ಸ್ಯಾಲ್ರಿ? 10 ರೂಪಾಯಿ. 500 ರೂಪಾಯಿ ಕೊಡ್ತಾರೆ. ಓಹೋ, ಅವ್ರು ನಿಮಗೆ ಅಂಗಡಿ ಬಿಟ್ಕೊಟ್ಟು ಹೋಗ್ಬಿಡ್ತಾರೆ. ನೀವ್ ಎಷ್ಟು ಕಡೆ ಬೇಡ. ಅದೇ ದೋಸೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಟ್ಟು ಸಪ್ಲೈ ಮಾಡಿ ಎಲ್ಲ ಮಾಡಿ ಕೊಡಕ್ಕೆ. ಹೋಮ್ ಡೆಲಿವರಿ ಆಯ್ತಾ? ಹೋಮ್ ಡೆಲಿವರಿ ಆಯ್ತಾ? ಹೋಮ್ ಡೆಲಿವರಿ ಕೊಡಲ್ಲ. ನಿಮ್ ಸ್ಕೂಟಿ ಐತಲ್ಲ ಡಾಕ್ಟರ್ ಹಾಕೊಂಡು ಹೋಗೋದು. 500 ರೂಪಾಯಿ ಕೊಡ್ತಾರೆ ಅಲ್ಲಿ. ನಿಮ್ ಹೋಟೆಲ್ ಹೆಸರೇನು? ನಮ್ಮ ಹೋಟೆಲ್ ಹೆಸರು ಯಾವ್ದು? ಮರಳು ಸಿದ್ದೇಶ್ವರ. ಇವಾಗ ಇವ್ರಿಗೆ ಕೇಳೋಣ ಕಸ್ಟಮರ್ಸ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಹೇಳಿ. ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಶ್ರುತಿ ಮಾಡಿರೋ ದೋಸೆ ಒಂಚೂರು ಕೂಡ ಚೆನ್ನಾಗಿರಲ್ಲ. ಚೆನ್ನಾಗಿರಂಗಿಲ್ಲಂತೆ. ನೀವು ನಿಮ್ಮ ಒಪಿನಿಯನ್ ಹೇಳಿ. ನಾವು ಮೊದಲಿನ ಬಳಿ ಬರ್ತಾ ಇದ್ದೀವಿ, ತಿಂದ್ಬಿಟ್ಟು ಹೇಳ್ತೀವಿ. ನಾನು ಫಸ್ಟ್ ಟೈಮ್ ಬಂದಿದ್ದೇನೆ. ದೋಸೆ ಸೂಪರ್ ಆಗಿ ಬಂದಿದೆ ನೋಡಿ. ಬಾಯ್ ಬಾಯ್.